ಜನವರಿ 30ಕ್ಕೆ ಅಮೃತಾಂಜನ್ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇದೆ. ಸಿನಿಮಾ ತಂಡ ಕೂಡ ಪ್ರಚಾರಕ್ಕೆ ಇಳಿದಿದೆ. ಅಮೃತಾಂಜನ್ ಬಗ್ಗೆ ಒಂದು ಗ್ಲಿಮ್ಸ್ ಕೂಡ ಬಿಟ್ಟಿದೆ. ಅದು ಕೂಡ ಎಲ್ಲರಿಗೆ ಖುಷಿಯನ್ನ ಕೊಡ್ತಾ ಇದೆ. ಆದರೆ ಈ ಸಿನಿಮಾದ ಬಗ್ಗೆ ಚಿತ್ರತಂಡದವರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಚಿತ್ರದಲ್ಲಿ ಒಂದು ಪಾತ್ರವನ್ನ ನಿರ್ವಹಿಸಿರುವಂತ ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂಥ ಒಂದು ಪ್ರೊಫೈಲ್ ಇದೆ, ನಿಮ್ಮದೇ ಆದಂತಹ ಒಂದು ಫೇಮ್ ಇದೆ. ಬಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ, ಕನ್ನಡ ಚಿತ್ರರಂಗ ಅಂದಾಗ ಹೊಸತನ, ಸೊ ಯಾವ ಥರ ಪ್ರಯೋಗ ಮಾಡಿದ್ದೀರಾ ನಿಮ್ಮನ್ನು ನೀವು ಅಂತ? ನಾವು ಯೂಶ್ವಲಿ ಶಾರ್ಟ್ ಫಿಲಮ್ಸ್ ಏನು ಕಾಮಿಡಿ ಜನ ಶಾರ್ಟ್ ಫಿಲಮ್ಸ್ ಮಾಡ್ತೀವಲ್ಲ, ಅದ್ರ ಜೊತೆಗೆ ಒಂದು ಸಿನಿಮಾಗೆ ಏನೇನು ಬೇಕೋ ಲೈಕ್ ಎಮೋಷನ್ಸು, ಒಂದು ಚಿಕ್ಕ ಲವ್ ಸ್ಟೋರಿ, ಫಾದರ್ ಸೆಂಟಿಮೆಂಟು, ಫ್ಯಾಮಿಲಿ ವ್ಯಾಲ್ಯೂಸು, ಅದ್ರನ್ನ ಬೇಸ್ ಮಾಡಿ ಓವರಾಲ್ ಸಿನಿಮಾ ಥರ ಮಾಡಿದ್ದೀವಿ. ಸೊ ಆಬ್ವಿಯಸ್ಲಿ 1.5-2 ಅವರ್ಸ್ ಸಿನಿಮಾದಲ್ಲಿ 1.5 ಅವರ್ ಅಂತೂ ಎಂಟರ್ಟೈನ್ಮೆಂಟ್ ಅಂದರೆ ಫುಲ್ ಆನ್ ಕಾಮಿಡಿ ಇರುತ್ತೆ, ಚಿಕ್ಕ ಎಮೋಷನ್ಸ್ ಇರುತ್ತೆ ಅದ್ರ ಜೊತೆಲಿ. ನಿಮ್ಮ ಕ್ಯಾರೆಕ್ಟ್ರು ಯಾವ ಥರ ಲೀಡ್ ಮಾಡಿದ್ದೀರಾ ಅಂತ? ಅಂದರೆ ಯೂಶ್ವಲಿ ಈಗ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಏನಿರುತ್ತೋ ಅದೇ ಕ್ಯಾರೆಕ್ಟ್ರೇ ಆಲ್ಮೋಸ್ಟ್. ಒಂದು ಸ್ಟೂಡೆಂಟ್ ಕ್ಯಾರೆಕ್ಟ್ರು, ಫಾದರ್ ಸೆಂಟಿಮೆಂಟ್ ಜೊತೆಗೆ ಚೆನ್ನಾಗಿರುತ್ತೆ. ಸ್ಟೂಡೆಂಟ್ ಸಿಕ್ಕಾಪಟ್ಟೆ ತರಲೆ ಅನಿಸುತ್ತೆ. ಸಖತ್ ತರಲೆ, ಎಕ್ಸ್ಟ್ರೀಮ್ ತರಲೆ. ನಾನಾಗಲಿ ನಮ್ಮ ಬ್ಯಾಚ್ ಆಗಲಿ ನಾವು 3 ಜನ ಏನು ಮಾಡಿದ್ದೀವೋ ಎಕ್ಸ್ಟ್ರೀಮ್ ತರಲೆಗಳೇ ಸಿನಿಮಾದಲ್ಲಿ. ಓಕೆ, ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ರಿ, ಪ್ರಜ್ಞೆ ಇರಲಿಲ್ಲ, ಇನ್ನೇನು ಉಸಿರು ನಿಲ್ಲುತ್ತೆ ಅನ್ನುವಾಗಲೇ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದರು. ಹಂಗಾದರೆ ಎಲ್ಲ ಹಾಸ್ಪಿಟಲಲ್ಲಿ ನೀವು ಹೋಗಿ ಪ್ರಚಾರ ಮಾಡ್ತೀರಾ ಹೇಗೆ ಅಂತ? ಇಲ್ಲ ಮ್ಯಾಮ್, ಅದು ಅನೌನ್ಸ್ಮೆಂಟ್ ವಿಡಿಯೋ ಅದು ಡೈರೆಕ್ಟ್ರು ಪ್ಲ್ಯಾನ್ ಮಾಡಿದ್ದು ಕ್ರಿಯೇಟಿವ್ ಆಗಿ. ಸೊ ಅದು ಚೆನ್ನಾಗಿ ವರ್ಕೌಟ್ ಆಯಿತು ನಮಗೆ. ಸೊ ಇವಾಗ ಟ್ರೈಲರ್ ರೆಡಿ ಇದೆ. ಸೊ ಕಾಯ್ತಾ ಇದ್ದೀವಿ ಟ್ರೈಲರ್ ರಿಲೀಸ್ ಮಾಡೋದಕ್ಕೆ. ಟ್ರೈಲರ್ ಬಂದಮೇಲಂತೂ ಸಿನಿಮಾಗೆ ಇನ್ನೊಂದು ಹೈಪ್ ಬರುತ್ತೆ 100%. ಓಕೆ, ಶಾರ್ಟ್ ಮೂವಿ ಅಂದರೆ ಅಮೃತಾಂಜನು ಶಾರ್ಟ್ ಮೂವಿ. ಸೊ ಅಲ್ಲಿ ಏನೋ ಕ್ಲಿಕ್ ಆಯಿತು. ಕೊರೋನಾ ಟೈಮಲ್ಲಿ ಎಲ್ರಿಗೂ ಬೋರ್ ಹೊಡೆದೋಗಿತ್ತು. ಏನೋ ಒಂದು ಒಳ್ಳೆ ಕಂಟೆಂಟು ಬೇಕು ಅಂದಾಗ ಬಂದಿರೋದೇ ಅಮೃತಾಂಜನ್. ಬಟ್ ಇವಾಗಿನ ಪರಿಸ್ಥಿತಿ, ಯಾಕಂದರೆ ಬೆಳ್ಳಿ ಪರದೆಗೆ ನೀವು ಎಂಟ್ರಿ ಕೊಡ್ತಾ ಇದ್ದೀರಾ, ಇವಾಗಿನ ನಿಮ್ಗೆ ಇಂಡಸ್ಟ್ರಿ ಹೆಂಗಿದೆ, ಥಿಯೇಟರ್ ವ್ಯವಸ್ಥೆ ಹೆಂಗಿದೆ, ಜನ ಎಷ್ಟು ಬರ್ತಾರೆ ಅನ್ನೋದು ನೀವು ಇಷ್ಟು ದಿವಸ ಹೋಗ್ತಾ ಇರುವಂಥ ಒಂದು ಪ್ರೊಸೆಸಲ್ಲಿ ಗಮನಿಸಿರ್ತೀರ. ಭಯ ಏನಾದರೂ ಇದೆಯಾ? ಭಯ ಏನಿಲ್ಲ ಮ್ಯಾಮ್. ನಾವು ಕೊರೋನಾ ಟೈಮ್ ಆದಮೇಲೂ ನೀವು ಯೂಟ್ಯೂಬಲ್ಲಿ ಯಾವುದೇ ಶಾರ್ಟ್ ಫಿಲಮ್ ತೆಗೆದ್ರು ಹೈಯೆಸ್ಟ್ ವ್ಯೂಸ್ ಇರೋ ಎಲ್ಲ ಶಾರ್ಟ್ ಫಿಲಮ್ಸು ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಇದರ್ ನಮ್ಮ ಆರ್ಟಿಸ್ಟ್ ಮಾಡಿರ್ತಾರೆ, ಇಲ್ಲ ನಮ್ಮ ಡೈರೆಕ್ಟರ್ಸ್ ಮಾಡಿರ್ತಾರೆ, ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಮಾಡಿರ್ತಾರೆ. ಸೊ ಕನ್ನಡದಲ್ಲಿ ಇವಾಗಲೂ ಯಾವುದೇ ಶಾರ್ಟ್ ಫಿಲಮ್ ತೆಗೆದ್ರು ಹೈಯೆಸ್ಟ್ ವ್ಯೂಸ್ ಇರೋದು ನಮ್ಮ ಟೀಮ್ದೆ ಲಾಸ್ಟ್ ಒಂದು 5 ಇಯರ್ಸಿಂದ. ಸೊ ಯಾವುದೇ ಭಯ ಇಲ್ಲ. ಸೊ ನಮ್ಗೆ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಬಗ್ಗೆ. ಯೂಟ್ಯೂಬರ್ ವ್ಯೂವರ್ಸೇ ಬೇರೆ ಇದ್ದಾರೆ, ಸಿನಿಮಾ ವೀಕ್ಷಕರೇ ಬೇರೆ ಇದ್ದಾರೆ, ಅದು ನಿಮ್ಗೆ ಗೊತ್ತಿದೆ ಅನ್ಕೊತೀನಿ. ಬಟ್ ಅಲ್ಲಿಂದ ಇಲ್ಲಿಗೆ ಹೆಂಗೆ ಕನ್ವರ್ಟ್ ಮಾಡ್ಕೋತೀರಾ ಅಂತ? ಅದು ನಾವು ಏನಂದರೆ ನನ್ನ ವ್ಯೂಸ್ನೂ ಕನ್ಸಿಡರ್ ಮಾಡಲ್ಲ. ಇವಾಗ ನಮ್ಗೊಂದು 5 ಮಿಲಿಯನ್ 10 ಮಿಲಿಯನ್ ವ್ಯೂಸ್ ಹೋಗಿದೆ, ಅದನ್ನು ಕನ್ಸಿಡರ್ ಮಾಡಲ್ಲ. ನಮ್ಮ ವೀಡಿಯೋಸ್ನ ಲೈಕ್ ಮಾಡಿದಾರಲ್ಲ, 1 ಲಕ್ಷ ಜನ, 2 ಲಕ್ಷ ಜನ, 3 ಲಕ್ಷ ಜನವರೆಗೂ ಲೈಕ್ ಮಾಡಿದ್ದಾರೆ, ಅವ್ರನ್ನ ಥಿಯೇಟರ್ಸಿಗೆ ಕರ್ಸಿದ್ರೆ ಸಾಕು. ಸೊ ಬೇಸಿಕಲಿ ಅವ್ರನ್ನ ಟಾರ್ಗೆಟ್ ಮಾಡಿ ನಾವು ಪ್ರಮೋಷನ್ಸ್ ಕೂಡ ಮಾಡ್ತಾಯಿದ್ದೀವಿ. ಸೊ ಕಾನ್ಫಿಡೆನ್ಸ್ ಇದೆ ಬರ್ತಾರೆ ನಮ್ಮನ್ನು ನೋಡೋಕ್ಕೆ ಅಂತ. 30 ಯಾಕೆ ಜನವರಿ? ಅಂದರೆ ನಾವು ನವಂಬರಲ್ಲೇ ಮಾಡಬೇಕು ಅಂದ್ಕೊಂಡಿದ್ವಿ. ತುಂಬ ಸಿನಿಮಾಸ್ ಇದ್ವು, ಮಾಡೋಕ್ಕಾಗಲಿಲ್ಲ. ಡಿಸ್ಟ್ರಿಬ್ಯೂಟರ್ ಸಜೆಸ್ಟ್ ಮಾಡಿದ್ದು ಜಾನ್ವರಿಲಿ ಬನ್ನಿ, 23rd ಸಿನಿಮಾಸ್ ಇದೆ, 30th ಖಾಲಿ ಇದೆ, ಆ ಸ್ಲಾಟಲ್ಲಿ ಬರ್ಬೋದು ಅಂದರು. ಸೊ ಅದಕ್ಕೋಸ್ಕರ, ಬೇರೆ ಏನಿಲ್ಲ. ಆ ಅಮೃತಾಂಜನಲ್ಲಿ ನಾವು ಅಂದರೆ 20 ನಿಮಿಷದ್ದು ಒಂದು ಕಂಟೆಂಟು, ಬಟ್ ಇಲ್ಲಿ 20 ನಿಮಿಷಕ್ಕೆ ನಿಲ್ಸೋಕ್ಕಾಗ 2 ಅವರ್ಸನ್ನು ಕಂಟಿನ್ಯೂಸ್ ಆಗಿ ತಗೊಂಡು ಹೋಗಬೇಕು. ನಿಮ್ಮ ಸಿನಿಮಾ ಡ್ಯೂರೇಷನ್ ಎಷ್ಟಿದೆ ಮತ್ತು ಏನೆಲ್ಲ ಆ್ಯಡ್ ಆನ್ ಮಾಡಿದ್ದೀರಾ ಎಕ್ಸ್ಟ್ರಾ ಅಂತ? ಅದೊಂದು 10 ಮಿನಿಟ್ಸ್ ಗ್ಲಿಮ್ಸ್ ಇರುತ್ತೆ, ಯಾಕೆಂದರೆ ಆಡಿಯನ್ಸಿಗೆ ಕನೆಕ್ಟ್ ಮಾಡ್ಕೋಬೇಕಲ್ಲ, ಅದೇ ಟೀಮ್ ಮಾಡಿರೋದು ಅಂತ. ಅದೊಂದು 10 ಮಿನಿಟ್ಸ್ ಗ್ಲಿಮ್ಸ್ ಇರುತ್ತೆ. ಬಿಟ್ಟರೆ ಓವರಾಲ್ ಒಂದು 2 hour 20 ಮಿನಿಟ್ಸೋ 25 ಮಿನಿಟ್ಸೋ ಸಿನಿಮಾ. ಆ ಫಸ್ಟ್ 10 ಮಿನಿಟ್ಸ್ ಮಾತ್ರ ಸಿನಿಮಾ ಕನೆಕ್ಟ್ ಮಾಡೋದಕ್ಕೆ ಆ ಸೀನ್ಸ್ ಇಟ್ಕೊಂಡಿದ್ದೀವಿ. ಆಮೇಲೆ ಸಿನಿಮಾ ಬೇರೆ ಥರನೇ ಕತೆ ಸ್ಟಾರ್ಟ್ ಆಗುತ್ತೆ. ಏನು ಹೇಳಕ್ಕೆ ಹೊರಟಿದ್ದೀರಾ ಈ ಕಥೆಯಲ್ಲಿ ಅಂತ? ಕಥೆಯಲ್ಲಿ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಮ್ಯಾಮ್. ನಾವು ಫುಲ್ ಫೋಕಸ್ ಮಾಡಿರೋದು ಎಂಟರ್ಟೈನ್ಮೆಂಟು, ಕಾಮಿಡಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಆರಾಮಾಗಿ 1 hour ಥಿಯೇಟರಲ್ಲಿ ಜನ ನಗ್ತಾ ಇರ್ತಾರೆ, ಅಷ್ಟಂತೂ ಕಾನ್ಫಿಡೆಂಟಾಗಿ ಸಿನಿಮಾ ಇದೆ. ಕಾಮಿಡಿ ಜಾನರ್ ಸಿನಿಮಾ. ಕಳೆದ ವರ್ಷ ಕಾಮಿಡಿ ಅಂತ ಬಂದಾಗ ಸೂಫ್ರಮ್ಸು ದೊಡ್ಡ ಮಟ್ಟಿಗೆ ಹಿಟ್ಟಾಗಿತ್ತು, ಚಿಕ್ಕ ಬಜೆಟ್. ಬಟ್ ಅದು ಮಾಡಿರೋ ರೆಕಾರ್ಡ್ಸ್ ನಿಮ್ಗೆ ಗೊತ್ತಿರುತ್ತೆ. ಬಟ್ ಅದನ್ನು ಮೀರಿಸುವಂಗೆ ಇದೆಯಾ ಅಂದರೆ ಜನಕ್ಕೆ ಹೇಳೋದಾದರೆ? ಕಂಪ್ಯಾರಿಸನ್ ಬೇಡ, ಬಟ್ ಆ ಸಿನಿಮಾ ಹಿಟ್ ಆದಮೇಲೆ ನಮಗಿನ್ನ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಸೊ ನಾವು 100% ಸಿನಿಮಾ ಹಿಟ್ ಕೊಡ್ತೀವಿ ಅಂತ ಜನ ಆ ಸಿನಿಮಾಗೆ ರಿಯಾಕ್ಟ್ ನೋಡಿದ ಮೇಲೆ ನಮ್ಗೆ ಅನಿಸ್ತಾ ಇರೋದು, ನಮ್ಮ ಸಿನಿಮಾ ನಾವು ನೋಡಿದ್ಮೇಲೆ 100% ಹಿಟ್ ಕೊಡ್ತೀವಿ ಸಿನಿಮಾ. ಅಮೃತಾಂಜನ್ ಆದಮೇಲೆ ಫಸ್ಟ್ ರಿವ್ಯೂ ನಿಮ್ಮದೇನಾ? ನಮ್ಮ ಸಿನಿಮಾಗೆ ನಾವೇ ಕೊಡೋಂಗಿಲ್ಲಲ್ಲ ರಿವ್ಯೂ, ನೀವು ಕೊಡಬೇಕು. ಆಮೇಲೆ ರಿವ್ಯೂ ಕೊಡೋದು ಬಿಟ್ಬಿಟ್ಟಿದ್ದೀನಿ ಮೇಡಮ್. ಒಂದು ರಿವ್ಯೂಗೆ ಸಾಕು ಮಾಡಿಬಿಟ್ಟಿದ್ದೀರಾ. ಧ್ರುವ ಸರ್ಜಾ ಅವ್ರನ್ನ ಏನಾದರೂ ಭೇಟಿ ಆದ್ರೆ? ಅವಕಾಶ ಸಿಕ್ಕಿಲ್ಲ, ನೀವು ಯಾರಾದರೂ ಮಾಡಿಸ್ಕೊಡ್ಬೇಕು ಓಕೆ ಆ ಅವಕಾಶನ. ಇಲ್ಲ ಟ್ರೈಲರ್ಗೆ ಕೇಳ್ತಾ ಇದ್ದೀವಿ, ಮೋಸ್ಟ್ಲಿ ಅವರೇ ಬರ್ಬೋದು ಟ್ರೈಲರ್ ಲಾಂಚ್ಗೆ. ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಕನ್ಫರ್ಮ್ ಆದಮೇಲೆ ಹೇಳ್ತೀವಿ.
ಯಾರೆಲ್ಲ ಇಂಡಸ್ಟ್ರಿಯವರು ವಿಶ್ ಮಾಡಿದ್ರು ಅಥವಾ ಗ್ಲಿಮ್ಸ್ ನೋಡಿರ್ತಾರೆ, ಒಬ್ಸರ್ವ್ ಮಾಡಿ ಫೋನ್ ಮಾಡಿರೋದಾಗಿರ್ಬೋದು ಅಥವಾ ನೀವು ಅಪ್ರೋಚ್ ಆಗಿರ್ಬೋದು, ಈ ಥರದ್ದು ಏನಾದರೂ ನಡೆದಿತ್ತಾ? ಇಲ್ಲ ಮ್ಯಾಮ್, ಇಂಡಸ್ಟ್ರಿಯವ್ರಿಗೆ ಅಂತ ಯಾರಿಗೂ ಹಂಗೆ ತೋರಿಸಿಲ್ಲ, ಯಾಕೆ ನಮಗೇನು ಅಂಥ ಕಾಂಟ್ಯಾಕ್ಟ್ಸ್ ಇಲ್ಲ ಸಿನಿಮಾ ಫೀಲ್ಡಲ್ಲಿ. ಬಟ್ ಜನರಲ್ ಆಡಿಯನ್ಸ್ಗಳಿಗೆ ನಾವು ಯಾರ್ಯಾರಿಗೆ ತೋರಿಸಿದ್ದೀವಲ್ಲ ಅವರೆಲ್ಲ ತುಂಬ ಲೈಕ್ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೂ ಜಾಸ್ತಿ ಆಗಿದೆ ಇವಾಗ. ಸಿನಿಮಾ ಟ್ರೈಲರ್ಗಳು ನೋಡಿದ್ಮೇಲೆ ಫುಲ್ ಖುಷಿಯಾಗಿದ್ದಾರೆ, ಸಿನಿಮಾ ಚೆನ್ನಾಗಿರುತ್ತೆ ಅಂತ. ಅಮೃತ್ ಅಂಜನ್ ಅಂತಾನೆ ಯಾಕೆ ಟೈಟಲ್ ಅಂತ? ಯಾಕಂದ್ರೆ ಅದು ತುಂಬಾ ಅಲ್ಲೂ ಅದನ್ನೇ ಯೂಸ್ ಮಾಡಿದಿರ, ಇಲ್ಲೂ ಅದನ್ನೇ, ಯಾಕೆ ಬೇರೆ ಯೂಸ್ ಮಾಡ್ಬೋದಿತ್ತು ಅನ್ನೋ ಒಂದಿಷ್ಟು ಮಾತುಗಳು ಬರುತ್ತೆ, ಯಾಕೆ ಅದನ್ನೇ ಬಳಸಿದ್ದೀರಾ? ಅಂದರೆ ಅದೇ ಇವಾಗ ನಮಗೆ ಒಂದು ಕಾಡ್ತಾರಲ್ವ, ಅದೇ ಇನ್ವಿಟೇಷನ್ನು. ಸೊ ಯಾಕೆಂದರೆ ಅಮೃತಾಂಜನ್ ಅಂದರೆ ನಮ್ಮ ಟೀಮ್ ನೆನಪಾಗೋದೇ ಶಾರ್ಟ್ ಫಿಲಮ್ಸ್ ಅಂದರೆ ಅಮೃತಾಂಜನ್ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಹಂಗೆ ಟೈಟ್ಲು ಕ್ಯಾರಿ ಮಾಡಿದ್ದೀವಿ. ಮತ್ತು ಅದು ಕಂಪ್ನಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ, ಸೊ ಅದಕ್ಕೆ ಅಮೃತಾಂಜನ್ ಸಪ್ರೇಟ್ ಟೈಟ್ಲು ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಸಿನಿಮಾ ಏನೋ ರೆಡಿ ಆಗಿದೆ, ಈ ಡ್ಯೂಯೆಟ್ ಸಾಂಗ್ಸು ಅಥವಾ ಆ ಥರ ಏನು ಇಲ್ವಾ? ಸಾಂಗ್ಸ್ಗಳೇ ಇಲ್ಲ. ಸಾಂಗ್ಸ್ ಇದ್ದಾವೆ, ಆ ಥರ ಡ್ಯಾನ್ಸು ಡ್ಯೂಯೆಟ್ ಎಲ್ಲ ಏನಿಲ್ಲ. ಕಷ್ಟ ಆಗುತ್ತೆ ಅಂತ ರಿಜೆಕ್ಟ್ ಮಾಡಿದ್ರಾ? ಇಲ್ಲ, ನಮಗೆ ಸೂಟ್ ಆಗಲ್ಲ ಅಂತ ಇಟ್ಟಿಲ್ಲ ಇನ್ನು. ಅಂದರೆ ನಿಮ್ಮ ಪ್ರಕಾರ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ? ಬರೀ ಕಾಮಿಡಿ ಮಾತ್ರನಾ? ಸದ್ಯಕ್ಕೆ ಕಾಮಿಡಿ, ಇದ್ರಲ್ಲಿ ಗೆದ್ಮೇಲೆ ನೋಡೋಣ. ನಮ್ಮನ್ನೇ ನೋಡೋಂಥ ಆಡಿಯನ್ಸ್ ಉಟ್ಕೊಂಡ್ಮೇಲೆ ಅವಾಗ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈ ಕಾಮಿಡಿ ಸಿನಿಮಾದಲ್ಲೂ ಫೈಟ್ ಇರುತ್ತೆ, ಅಂದರೆ ಸಾಂಗ್ಸು ಡ್ಯಾನ್ಸ್ ಎಲ್ಲ ಇರುತ್ತೆ. ನಿಮ್ಮ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು ಸ್ವಲ್ಪ ಹಿಂಟ್ ಕೊಡೋದಿದೆ. ಇದೆ ಮ್ಯಾಮ್, ಸಾಂಗ್ಸ್ ಇದೆ, ಎರಡು ಸಾಂಗು ಇದೆ, ಫೈಟು ಇದೆ. ಬಟ್ ಯಾವುದು ಜಾಸ್ತಿ ಇರಲ್ಲ, ಒಂದೊಂದು ಗ್ಲಿಮ್ಸ್ ಅಷ್ಟೇ, ಚಿಕ್ಕದಾಗಿರುತ್ತೆ. ಅಂದರೆ ನಾವು ಹೊಡೆದ್ರೆ ಜನ ಎಕ್ಸೆಪ್ಟ್ ಮಾಡಬೇಕು, ಇದು ಇವ್ನು ಹೊಡಿಬೋದು ಅಂತ, ಅಷ್ಟು ಮಾತ್ರ ಇದೆ. ಇವ್ನು ಹೊಡಿಯೋದು ನೋಡಿ ಇವ್ನು ಹೊಡೆದ ಅನ್ನೋ ಥರ ಇರಲ್ಲ, ಅಷ್ಟಿದೆ. ಸರ್, ಶಾರ್ಟ್ ಮೂವಿ ಅಂದರೆ ಅದನ್ನು ಅದು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ಬೋದು ಅಥವಾ ಅದಕ್ಕೇನು ಇರಲ್ಲ. ಬಟ್ ಇಲ್ಲಿ ಒಂದಿಷ್ಟು ಪ್ರೊಸೀಜರ್ ಅಂತ ಇರುತ್ತೆ. ಯಾವ ಪ್ರೊಸೀಜರಲ್ಲಿ ತುಂಬ ಕಷ್ಟ ಅಂತ ಅನಿಸ್ತು ನಿಮಗೆ ಈ ಅಮೃತಾಂಜನ್ ಸಿನಿಮಾನ? ಅಂದರೆ ಟಿಲ್ ರಿಲೀಸ್ ತನಕ ನಿಮ್ಗೆ ಒಂದಿಷ್ಟು ಸ್ಟೆಪ್ಗಳು ಕಷ್ಟ ಅಂತ ಅನಿಸಿರುತ್ತೆ. ಸೊ ಯಾವ ಪ್ರೋಸೆಸ್ ಅಂದರೆ ಅದೇ ಡಿಸ್ಟ್ರಿಬ್ಯೂಟರ್ ಹುಡ್ಕೋದೇ ಸ್ವಲ್ಪ ಕಷ್ಟ ಆಗಿದ್ದು. ಅಂದರೆ ಯಾರು ಒಳ್ಳೆಯವ್ರ ಕೈ ಕೊಟ್ಟರೆ ಸಿನಿಮಾ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋದು ಒಂದಕ್ಕೆ ಸ್ವಲ್ಪ ಸಿನಿಮಾ ಡಿಲೇ ಆಗಿದ್ದು. ಬೇರೆ ಎಲ್ಲ ನಮ್ಮ ಇನ್ನೇನು ಶಾರ್ಟ್ ಫಿಲಮ್ ಪ್ರೊಸೆಸ್ ಇರೋದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಲಿ, ಅವೆಲ್ಲ ಮುಗ್ದೋಯ್ತು ಬೇಗ. ಸೆನ್ಸಾರು ಎಲ್ಲ ಫಾಸ್ಟಾಗೆ ಮಾಡಿದ್ವಿ. ಡಿಸ್ಟ್ರಿಬ್ಯೂಟರ್ ಹುಡ್ಕೋದೇ ಕಷ್ಟ ಆಗಿತ್ತು. ಸೊ ಮತ್ತೆ ಯಾರ್ದೋ ಕಾಂಟ್ಯಾಕ್ಟಿಂದ ಜಯಣ್ಣವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಷಯ. ಸೊ ಕೊನೆಯದಾಗಿ ಸಿನಿಮಾ 30ಕ್ಕೆ ಬರ್ತಾ ಇದೆ. ಈಗಷ್ಟೇ ಎಲ್ಲ ಹಾಸ್ಪಿಟಲ್ ಸುತ್ತಾಡಿದ್ರಿ ಅನ್ಸುತ್ತೆ, ಇನ್ನು ಎಲ್ಲೆಲ್ಲಿ ಸುತ್ತಾಡಬೇಕು ಅನ್ನೋ ಪ್ಲ್ಯಾನ್ ಇದೆ? ಅದೇ ಮೇಡಮ್, ಇವಾಗ ಇದೇ ಫಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋ. ಸೊ PRO ಜೊತೆ ಡಿಸ್ಕಸ್ ಮಾಡಿ ಏನು ಮಾಡ್ಬೋದು ಬೆಸ್ಟ್ ಅಂತ ಇವಾಗ ಪ್ಲ್ಯಾನ್ ಮಾಡಬೇಕು. ಸೊ ಆದಷ್ಟು ಟ್ರೈ ಮಾಡ್ತೀವಿ ಮ್ಯಾಮ್ ರೀಚ್ ಮಾಡ್ಸೋಕ್ಕೆ. ಒಳ್ಳೆಯದಾಗಲಿ. 30ಕ್ಕೆ ಸಿನಿಮಾ ಬರ್ತಾ ಇದೆ. ಜನವರಿ 30 ವರ್ಷದ ಕೊನೆಯ ದಿನ, ಅಂದರೆ 30 ಅನ್ನುವಂಥದ್ದು ಫೆಬ್ರವರಿ ಸ್ಟಾರ್ಟಿಂಗ್ ಬರುತ್ತೆ. ಒಂದಿಷ್ಟು ಜನ ನೋಡೋಕ್ಕೆ ಎಕ್ಸೈಟ್ ಆಗಿ ಕೂತಿದ್ದಾರೆ, ಯಾಕಂದರೆ ಅಮೃತಾಂಜನನ್ನು ನೋಡಿ ಎಂಜಾಯ್ ಮಾಡಿದರು ಶಾರ್ಟ್ ಮೂವಿನ. ಇದರಲ್ಲಿ ಏನು ಆ್ಯಡ್ ಆನ್ ಮಾಡಿದ್ದೀರಾ? 2 ಗಂಟೆ 25 ನಿಮಿಷ ಏನಿರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇದೆ. ಆ ಕ್ಯೂರಿಯಾಸಿಟಿಗೆ ಚಿಕ್ಕದಾಗಿ ಬ್ರೇಕ್ ಕೊಡೋದಾದರೆ, ಒಂದು ಪ್ರಾಮಿಸ್ ಮಾಡೋದಾದರೆ ಏನು ಮಾಡ್ತೀರಾ ಅಂತ? ಸೊ 100% ಗ್ಯಾರಂಟಿ ಏನಂದರೆ ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ನೀವೇನು ದುಡ್ಡು ಕೊಟ್ಟಿರ್ತೀರಾ ಅದ್ರ ವರ್ತ್ ಇರುತ್ತೆ. ಯಾಕೆಂದರೆ ಕಂಪ್ಲೀಟ್ ಕಾಮಿಡಿ ಜಾನರ್ ಸಿನಿಮಾ ಜೊತೆಲಿ ಚಿಕ್ಕ ಎಮೋಷನ್ಸ್ ಇಟ್ಕೊಂಡು ಮಾಡಿದ್ದೀವಿ. ನಿಮ್ಗಂತೂ 100% ಇಷ್ಟ ಆಗುತ್ತೆ. ಸ್ಪೆಷಲಿ ನಮ್ಮ ಶಾರ್ಟ್ ಫಿಲಮ್ಸ್ನ ನಾವು ಯಾರ್ಯಾರು ಫಾಲೋ ಮಾಡ್ತೀರಾ ಅವ್ರಿಗಂತೂ ಒಂಥರ ಡಬಲ್ ಫೀಸ್ಟ್. ಯಾಕೆಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋ ಇಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ, ಅಷ್ಟಂದ್ರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನೋಡಿದ್ರಲ್ಲ, ಇದಿಷ್ಟು ಸುಧಾಕರ್ ಅವರ ಮಾತು. ಅಮೃತಾಂಜನ್ ಶಾರ್ಟ್ ಮೂವಿ ಮೂಲಕ ರಂಜಿಸಿದಂಥ ಸುಧಾಕರ್ ಇದೀಗ ಸಿನಿಮಾ ಮೂಲಕ ಮತ್ತಷ್ಟು ಮನರಂಜನೆಯನ್ನು ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.